ಸರ್ ಕೆ.ಡಿ. ಪ್ರೇಮ್ ಅವರ 9ನೇ ಸಿನಿಮಾ ನಿರ್ದೇಶನ ಮಾಡ್ತಾ ಇರುವಂಥದ್ದು. ಸರ್ ಬಾಕ್ಸ್ ಆಫೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ ಯಾವತ್ತು ಪ್ರೇಮ್ ಅವರ ಸಿನಿಮಾಗಳು ನಿರ್ಮಾಪಕರಿಗೆ ಕೈ ಕೊಟ್ಟಿಲ್ಲ, ಎಲ್ಲವೂ ಕೈ ಹಿಡಿದಿವೆ. ಬಟ್ ಕೊನೆವರೆಗೂ ಬ್ರದರ್ ಅದೊಂದು ಹೇಳಕ್ ಇಷ್ಟಪಡ್ತೀನಿ, ನಾನು ಶುರು ಮಾಡಿ ಕೊನೆವರೆಗೂ ಪಿಕ್ಚರ್ ರಿಲೀಸ್ ಆಗೋ ಇನ್ನೊಂದು ಸಿನಿಮಾ ಮಾಡಲ್ಲ. ಯಾಕೆಂದ್ರೆ ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು, ನಾನು ನಂಬ್ಕೊಂಡು ದುಡ್ಡು ಹಾಕಿದ್ರೆ ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು. ಹಂಗೇನಾದ್ರೂ ಆಗಿದ್ರೆ ಇಷ್ಟು 3 ವರ್ಷ ಆಗಿತ್ತು, ನಾನು 3 ವರ್ಷದಲ್ಲಿ 3 ಸಿನಿಮಾ ಮಾಡ್ತಿದ್ದೆ. ನಾನು ಸಲ್ಮಾನ್ ಖಾನ್ ಸಿನಿಮಾ, ನಾನು ಅವಾಗಿನಿಂದ ಹಿಂದಿ ಸಿನಿಮಾ ನೋಡ್ಕೊಂಡು ಬಹಳ ಆಸೆ ನನಗೆ. ಸಲ್ಮಾನ್ ಖಾನ್ ಕರೆದ್ಬಿಟ್ಟು ಕತೆ ಹಿಡಿ, ಸಾಜಿದ್ ನಡಿ ಅವ್ರ ಕತೆ ಹೇಳಿಸಿ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ಬೇಕಾಯ್ತು. ಬಟ್ ಮಧ್ಯೆ ಅರ್ಧಂಬರ್ಧ ಆಗಿತ್ತು, ಕೆ.ಡಿ. ಬಿಟ್ಬಿಟ್ಟೆ ನಾನು. ಬಿಟ್ಟೆ ಯಾಕೆಂದ್ರೆ ನನಗೆ ನನ್ನ ಪ್ರೊಡ್ಯೂಸರ್ ಇಂಪಾರ್ಟೆಂಟ್. KVN ಅವರು ನನ್ನ ನಂಬ್ಕೊಂಡು ಅಷ್ಟೆಲ್ಲ ದುಡ್ಡು ಹಾಕಿದ್ದಾರೆ, ನನ್ನ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ಅವ್ರು ಉಳಿಸ್ಕೊಡ್ಬೇಕು. ಇದನ್ನ ನಾನು ಕರಿಯ ಸಿನಿಮಾಯಿಂದ, ಆನೇಕಲ್ ಬಾಲರಾಜ್ ಅವ್ರ ಕರಿಯ ಸಿನಿಮಾಯಿಂದ ಟಿಲ್ KVN ಸರ್ ಅವ್ರಿಗೂ ಮಾಡಿದ್ದೀನಿ. ಟಿಲ್ ನಾನು ಸಾಯೋವರೆಗೂ ನಾನು ಸಿನಿಮಾಗಳು ನನ್ನ ಜನ ನನ್ನನ್ನು ಎಲ್ಲಿವರೆಗೂ ಒಪ್ಕೋತಾರೆ, ನನ್ನನ್ನು ನಂಬಿ ಯಾವ ಪ್ರೊಡ್ಯೂಸರ್ ದುಡ್ಡು ಹಾಕ್ತಾನೆ, ನಾನು ಯಾರಿಗೋಸ್ಕರ ಸಿನಿಮಾ ಮಾಡ್ತೀನಿ, ಅವ್ರನ್ನ ಯಾವತ್ತೂ ನನ್ನ ಸಿನಿಮಾ ಮುಗಿದು ಅವ್ರಿಗೆ ಬಿಸ್ನೆಸ್ ಮಾಡಿ ರೆಡಿ ಮಾಡಿ ತೊಗೊಂಡೋಗಿ ಕೊಡೋವರೆಗೂ ನಾನು ಬೇರೆ ಸಿನಿಮಾ ಮಾಡಲ್ಲ. ದಿಸ್ ಮೈ ಜಾಬ್, ನನ್ನ ಕಲ್ಚರ್, ಅದು ನನ್ನ ಬದುಕದ ಹೆಂಗೆ. ಸರ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಸಲ್ಮಾನ್ ಖಾನ್ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಾಡ್ತೀನಿ. ಈಗ ಕಮಿಟ್ಮೆಂಟ್ಗಳಿವೆ, ಸೊ ಈಗ ಎಲ್ಲ ಸ್ವಲ್ಪ ಏರುಪೇರಾಯ್ತು. ಯಾಕಂದ್ರೆ ಅವರು ಸಿನಿಮಾಗಳು ಮಾಡ್ತಿದ್ದಾರೆ, ಸೊ ಇಲ್ಲೂ ನಡೀತಿದೆ. ಅಂಡ್ ದೆನ್ ಏರುಪೇರ್ ಆಗಿದೆ. ಐ ಥಿಂಕ್ ಇದು ರಿಲೀಸ್ ಆಗಿ ಕರೆಕ್ಟಾಗಿ ಒಂದು 15 days ಅನೌನ್ಸ್ಮೆಂಟ್ ಮಾಡ್ತೀನಿ ಬೇರೆ. ಸರ್ ಅದೇ ನನ್ನ ಪ್ರಶ್ನೆ ಏನು ಕೇಳಕ್ಕೆ ಹೋಗಿದ್ದು ಅಂದರೆ, ಬಾಕ್ಸ್ ಆಫೀಸ್ ವಿಷಯದಲ್ಲಿ ಬಂದಾಗ ಆ್ಯಕ್ಚುಲಿ ಎಲ್ಲೂ ಲಾಸ್ ಆ ಥರದ್ದೆಲ್ಲ ಆಗಿಲ್ಲ. ಬಟ್ ಎಕ್ಸಾಂಪಲ್ ವಿಲನ್ ಸಿನಿಮಾ, ದ ವಿಲನ್ ಸಿನಿಮಾದಲ್ಲಿ ಇಬ್ಬರು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳನ್ನು ಹಾಕೊಂಡು ಎಲ್ಲೋ ಒಂದು ಕಡೆ ಅಂದರೆ ಪ್ರೇಕ್ಷಕರಿಗೆ ನಿರಾಸೆ ಆಗೋ ರೀತಿಯಲ್ಲಿ ಆ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋ ಥರ ಒಂದು. ಇಲ್ಲ ನಿರಾಸೆ ಯಾರಿಗೂ ಆಗಿಲ್ಲ. ಕೆಲವ್ರಿಗೆ ಅದು ಆ ಟೈಮಲ್ಲಿ ನಿಮಗೆ ಟ್ರೋಲ್ ಮಾಡಿದ್ರು, ಕೆಲವರು ಕಾಲು ಎಳೆದ್ರು, ಅದರಲ್ಲೂ 4-5 ಜನ ಅದು ಜೈಲ್ಗೂ ಹೋದ್ರು ಅವರೆಲ್ಲ. ಸೊ ಅವರು ವೈಯಕ್ತಿಕ ಕಾರಣಗಳಿಗೆ ಮಾಡಿದ್ರು ಅದನ್ನ, ನಾಟ್ ಲೈಕ್ ಎನಿ ಅದರ್ಸ್ ಥಿಂಗ್ಸ್. ಸಿನಿಮಾ ಚೆನ್ನಾಗೇ ಹೋಯ್ತು, ಸಿನಿಮಾ ಒಳ್ಳೆ ದುಡ್ಡು ಮಾಡ್ತು, ಸಿನಿಮಾ ಜನ ಹೊಗಳಿದ್ರು ಅದನ್ನ. ಸೊ ನನ್ನ ಪಾತ್ರ ನಾನು ಹೆಂಗ್ ಬರ್ತಿದ್ದೆ ಅದನ್ನ ನಾನು ಕ್ಯಾರಿ ಮಾಡ್ಕೊಂಡು ಹೋದೆ. ಹಂಗನ್ಬಿಟ್ಟು ಒಬ್ಬ ಆಡಿಯನ್ಸ್ ಇರೋದು 10 ಜನ ಬಂದು ಇಲ್ಲ ನೀನು ಹಿಂಗೆ ಮಾಡುವಂತ ಅವನ ಥರ ಮಾಡೋಕ್ಕಾಗಲ್ಲ. ಇಟ್ಸ್ ಮೈ ಡ್ರೀಮ್, ನನ್ನ ಕನ್ಸದು, ನನ್ನ ಸ್ಟೈಲ್ ಸಿನಿಮಾ ಮಾಡೋದು. ನಾನು ಹಿಂಗೆ ಮಾಡಿರ್ತೀನಿ ಗುರು, ನಿನ್ಗೆ ಇಷ್ಟ ಆಯ್ತಾ ನೋಡು, ಇಲ್ವಾ ಪ್ರೇಮ್ ಸರಿಯಾಗಿ ಮಾಡಿಲ್ಲ, ಥ್ಯಾಂಕ್ ಯು ಸಾರಿ, ನೆಕ್ಸ್ಟ್ ಇದ್ಕತ್ತೀನಿ, ಹೋಗ್ತಾ ಇರ್ತೀನಿ. ದಟ್ ಇಸ್ ಮೈ ಸ್ಟೈಲ್. ನಾನು ಅದನ್ನ ಹೋಗ್ಬಿಟ್ಟು ಇಲ್ಲ ನೀವು ಇವ್ರನ್ನ ಹೆಂಗೆ ಯೂಸ್ ಮಾಡ್ಬೋದಾಗಿತ್ತು, ಅವ್ರನ್ನ ಹಂಗೆ ಯೂಸ್ ಮಾಡ್ಬೋದಾಗಿತ್ತು. ನೀನ್ ಮಾಡಂಗಿದ್ರೆ ನೀನು ಹೇಳೋನು ಯಾವತ್ತೂ ಮಾಡ್ಬೇಕು, ನಾವು ಮಾಡಲ್ಲ. ಅವಾಗ ನಾನು ನನ್ನ ಸ್ಟೈಲೇ ಒಂದು ಸಿನಿಮಾ ಮಾಡಿದ್ದೀನಿ. ನೀನು ಯಾವಾಗ ನೀನು ನಮಗೆ ಗೈಡೆನ್ಸ್ ಮಾಡ್ತೀಯ ನೀನು ಮಾಡು, ಓಕೆ, ದಟ್ ಇಸ್ ಮೈ ಸ್ಟೈಲ್. ಸೊ ನಾನು ಆ ರೀತಿ. ಬಟ್ ಅದು ಯಾವತ್ತೂ ಅದು ನೆಗೆಟಿವ್ ಬರಲಿಲ್ಲ. ನೆಗೆಟಿವ್ ಒಂದು ವರ್ಗ ನೆಗೆಟಿವ್ ಮಾಡ್ತದು, ಒಂದು ವರ್ಗ ಅಂತಿತ್ತು, ಅದನ್ನ ನೆಗೆಟಿವ್ ಮಾಡ್ತು. ಅದನ್ನ ನಾನು ಕನ್ವೇನೂ ಮಾಡಿದೆ, ಅದು ನಿಮ್ಗೆ ಗೊತ್ತೂ ಇರಬೇಕು. ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ನಾನು ಹೇಳಿದೆ ಕೂಡ. ಅವರು 4-5 ಜನ ಆ ಟೈಮಲ್ಲಿ ಮಾಡಿದ್ದು ಹೆಣ್ಮಕ್ಳು ಬಗ್ಗೆ ಮಾತಾಡೋದು, ಫ್ಯಾಮಿಲಿ ಬಗ್ಗೆ ಮಾತಾಡೋದು, ನಿಮ್ಗೆ ಗೊತ್ತೇ ಇದೆ. ದೆನ್ ಹೌ ವೈ ದಟ್ ಇಸ್ ಅ ಸಿನಿಮಾ ಆರ್ ಫ್ಯಾಮಿಲಿ, ಇಟ್ಸ್ ಅ ಸಿನಿಮಾ ಆರ್ ಪರ್ಸನಲ್. ಅವಾಗ ನಿಮಗೆ ಅರ್ಥ ಆಗಬೇಕದು, ಇದು ನಾಟ್ ಎಕ್ಸ್ ಸಿನಿಮಾ, ಇಟ್ಸ್ ಅ ಪರ್ಸನಲ್ ಅಂತ. ಅವಾಗ ಪರ್ಸನಲ್ ಆಗಿ ಬಂದಾಗ ನಾನು ಹಂಗೆ ಹೋದೆ. ಹಂಗೆ ನಾನು ಸ್ಟೇಷನ್ಗೆ ಹೋದೆ, ಸ್ಟೇಷನ್ 4-5 ಜನ ಇಡಿಸ್ದೆ. ಸೊ ಓಕೆ, ಸೊ ರೆಡಿ ಮಾಡಿಸ್ದೆ ಅವ್ರುಗಳಿಗೆ. ನೆಕ್ಸ್ಟ್ ಅಪಾಲಜಿ ಬರ್ಸ್ಬಿಟ್ಟು, ನಾನು ಹಂಗೆ ಅಂದ್ಬಿಟ್ಟು ಅವ್ರು ಇದು ಮಾಡಲಿಲ್ಲ, ಅವ್ರ ಫ್ಯಾಮಿಲಿಗೆ ಎಲ್ಲೂ ನೊಂದ್ಕೋಬಾರ್ದು, ತೊಂದರೆ ಆಗಬಾರ್ದು ನನ್ನಿಂದ ಅಂದ್ಬಿಟ್ಟು ಅಪಾಲಜಿ ಬರ್ಸಿ. ನಿನ್ನ ತಾಯಿನೂ ನಿನ್ನ ತಾಯಿನೇ, ನಿನ್ನ ತಂಗಿ, ನಿನ್ನ ಹೆಂಡತಿ, ನಿನಗೂ ರೆಸ್ಪೆಕ್ಟು, ಪ್ರತಿಯೊಬ್ಬರು ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಳ್ಳಿ ದಯವಿಟ್ಟು. ಸಿನಿಮಾ ಹೊರತುಪಡಿಸಿ ನೀವು ಪರ್ಸನಲ್ ಆಗಿ ಬಂದರೆ ನಾನು ಯಾರನ್ನೂ ಬಿಡಲ್ಲ, ಅವನು ಯಾರೇ ಆಗಿರ್ಬೋದು. ಓಕೆ, ಇದು ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿಲ್ಲ ಇಲ್ಲ ಸಿನಿಮಾ ಪ್ರೇಮಿಂಗ್ ಮಾಡ್ಬೋದು, ಅದು ನಿಮ್ಮ ವಾದ. ನೀನು ದುಡ್ಡು ಕೊಟ್ಟಿದ್ದೆ, ನೀನು ಸಿನಿಮಾ ನೋಡ್ತಾ ಇದ್ದೆ, ನಾನು ಸಿನಿಮಾ ಮಾಡಿದ್ದೀನಿ. ಬಟ್ ಹಂಗೆ ಅಂದ್ಬಿಟ್ಟು ನೀನು ಟಾರ್ಗೆಟ್ ಬಂದು ಪರ್ಸನಲ್ ಟಾರ್ಗೆಟ್ ಮಾಡಬಾರ್ದು ಇವತ್ತಿನವರೆಗೂ. ಸೊ ನನ್ನನ್ನು ಯಾರು ಆ ಥರ ಇದು ಮಾಡಿಲ್ಲ. ಆ ಟೈಮಲ್ಲಿ ಒಂದು ವರ್ಗ ಮಾಡ್ತು, ಬಟ್ ಟಿಲ್ ಟುಡೇ ನಾಟ್. ಪಾಪ ಯಾರು ನಾನು ದ್ವೇಷ ಮಾಡ್ಕೊಂಡು, ಯಾರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡ್ಕೊಂಡು, ನಾನೇ ಹೇಳ್ತೀನಲ್ಲ, ಟ್ರೋಲ್ ಮಾಡ್ತೀರಾ, ಆಮೇಲೆ ಕಿಂಡಲ್ ಮಾಡ್ತೀರಾ. ಎಸ್, ನಿಮ್ಮ ಖುಷಿಗೆ ನೀವು ಮಾಡ್ತೀರಾ, ನಿಮ್ಮ ಲೈಕ್ಸ್ಗೋಸ್ಕರ ಮಾಡ್ತೀರಾ, ನೀವು ಹ್ಯಾಪಿನೆಸ್ಗೋಸ್ಕರ ಮಾಡ್ತೀರಾ. ಓಕೆ, ಮಾಡಿ, ತೊಂದರೆ ಇಲ್ಲ. ಯಾಕಂದರೆ ಯು ಬಿ ಹ್ಯಾಪಿ, ನಿಮ್ಮ ಖುಷಿ, ನಿಮ್ಮ ನಗ್ನಗ್ತಾ ಖುಷಿಯಿಂದ ಮಾಡ್ತೀರಾ, ಮಾಡಿ, ನೋ ಪ್ರಾಬ್ಲಮ್. ನಾನು ಯಾಕೆ ನಿಮ್ಗಳಿಗೆ ಅಯ್ಯೋ ನನ್ಗೆ ಹಿಂಗೆ ಮಾಡಿದ್ರಿ, ನಿನ್ನ ಸ್ವತಂತ್ರ, ಅದು ನಿನ್ನ ಸ್ವಾಭಿಮಾನ ಅದು. ಬಟ್ ಡೋಂಟ್ ಹರ್ಟ್ ಎನಿ ಒನ್. ಯಾವುದೇ ಹೆಣ್ಮಕ್ಳಿಗೆ ಕೀಯಾಳಿಸ್ಬೇಡಿ, ಯಾವ್ದು ಅಬ್ಯೂಸ್ ಮಾಡಬೇಡಿ, ಇನ್ನೊಬ್ರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಹರ್ಟ್ ಮಾಡಬೇಡಿ, ನೋಯಿಸ್ಬೇಡಿ. ಓಕೆ, ಅದರಿಂದ ನಿಮ್ಗೇನು ಪ್ರಯೋಜನ ಇಲ್ಲ, ನೋ ಯೂಸ್. ಅದನ್ನ ಲೈಕ್ ಮಾಡೋರು 1000 ಜನ ಇರ್ತಾರೆ, ಅವ್ರಿಗೇನು ಪಾಪ. ಕೆಲವರು ಬೈಬೋದು, ಕೆಲವರು ಪಾಪ ಬುದ್ಧಿ ಹೇಳ್ತಾರೆ, ಏನಯ್ಯ ನೀನು ಅಂತ. ಕೆಲವರು ಲೈಕ್ ಮಾಡಿ ಆನಂದ ಬೀಳ್ಬೋದು. ಹೌದು, ಓಕೆ. ಸೊ ದಟ್ಸ್, ಇಂಥವೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ತಿದ್ದಿ ಬುದ್ಧಿ ಹೇಳಿ, ಕೈಲಾಯ್ತಾ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ,
ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗಿ, ಇಲ್ವಾ ಬಿಟ್ಟು ಬಿಡಿ ನೀನು ಯಾರು ಅಂತ ಗೊತ್ತಿಲ್ಲ ಅಂತ ನಿಮ್ಮ ಕಡೆ ನೀವು ಹೋಗಿ. ಸಿಂಪಲ್. ಸೊ ವಿಲನ್ ಸಿನಿಮಾದ ಹಾಗಾದ್ರೆ ಔಟ್ಪುಟ್ ಬಗ್ಗೆ ಯಾವುದೇ ನಿಮಗೆ ರಿಗ್ರೆಟ್ಸ್? ನೆವರ್. ನನ್ನ ಸಿನಿಮಾಗಳ ಬಗ್ಗೆ ನಾನು ಯಾವತ್ತೂ ಹಂಗೆ ಮಾಡ್ಕೊಳ್ಳೋದೇ ಇಲ್ಲ ಬ್ರೋ. ನೆವರ್. ನಾನು ಥಿಂಕೇ ಮಾಡಲ್ಲ. ನಾನು ಥಿಂಕ್ ಮಾಡೋ ಯೋಚನೆ, ಯಾಕೆಂದರೆ ನಾನು ಮಾಡಿದ್ದೀನಿ, ನಾನು ಹೇಳಿದ್ದೀನಿ, ನನ್ನದೇ ಒಂದು ಸ್ಟೈಲಲ್ಲಿ ಹೇಳಿದ್ದೀನಿ. ಅದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಕೆಲವ್ರಿಗೆ ಇಷ್ಟ ಆಗ್ಬೋದು. ಅದನ್ನು ನಾನೇನು ಮಾಡೋಕ್ಕಾಗಲ್ಲ. ಐ ಆಮ್ ಲೈಕ್ ಅ ರೈತ. ನಾನೊಬ್ಬ ರೈತ. ಇವತ್ತು ಇದನ್ನು ಬೆಳೆದಿದ್ದೀನಿ, KD ಅಂತ ಒಂದು ಚಿತ್ರ ಬೆಳೆದಿದ್ದೀನಿ. ಸೊ ನಾಳೆ ಇನ್ನೊಂದೇನೋ ಕಬ್ಬು ಅನ್ಕೊಳ್ಳಿ ಇದನ್ನ. ಓಕೆ, ನಾಳೆ ನೆಕ್ಸ್ಟ್ ಭತ್ತ ಬೆಳಿತೀನಿ. ಸೊ ಆ ಭತ್ತ ಏನಾದ್ರು ನಸಿಸ್ ಹೋಗ್ಬೋದು, ಇಲ್ಲ ಅಂದ್ರೆ ಭತ್ತ ಚೆನ್ನಾಗೇ ಬರ್ಬೋದು. ಅದಿಲ್ಲ ಅಂದ್ರೆ ಇನ್ನೊಂದು ಹಾಕ್ತೀನಿ, ರಾಗಿ ಹಾಕ್ತೀನಿ. ಐ ಆಮ್ ರೈತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.